ನಮಸ್ಕಾರ ಎಲ್ಲರಿಗೂ. ಇವತ್ತು ಕಚೇರಿ ರೆಸಿಪಿ ಮಾಡತ್ತೀನಿ ರೀ. ಮೊದಲು ಹೆಸರು ಬೇಳೆ ತೊಗೊಂಡು ಅದನ್ನು 2 ತಾಸು ನೆನೆ ಇಡಬೇಕು. 2 ತಾಸು ಆದಮೇಲೆ ಮಿಕ್ಸರ್ಗೆ ರುಬ್ಕೋಬೇಕು. ಈ ಥರ ಸ್ವಲ್ಪ ಮಟ್ಟೆ ರುಬ್ಕೋಬೇಕು. ಆಮೇಲೆ ಅದಕ್ಕೆ ಮಸಾಲೆ ತೊಗೋಬೇಕು. 1 ಚಮಚೆ ಜೀರಿಗೆ, 2 ಚಮಚೆ ಬಡಿಸೊಪ್ಪು, ಸ್ವಲ್ಪ ಕರಿಮೆಣಸು ಅದಕ್ಕೆ ಹುರ್ಕೋಬೇಕು. ಆಮೇಲೆ ಈ ಥರ ಮಟ್ಟೆ ಪುಡಿ ಮಾಡ್ಕೊಂಡು ಕೊತ್ತಂಬರಿ ಕಾಳು ಪುಡಿ ಹಾಕ್ಕೋಬೇಕು. ಒಂದು ಕಡಾಯಿ ತೊಗೊಂಡು ಅದರಲ್ಲಿ ಎಣ್ಣೆ ಹಾಕಿ ಹುರಿದಿರೋ ಮಸಾಲೆ ಎಲ್ಲ ಎಣ್ಣೆಯಲ್ಲಿ ಕರಿಬೇಕು. ಆಮೇಲೆ ಅದರಲ್ಲಿ ಅರಿಶಿನ, ಖಾರ ಮತ್ತು 1 ಚಮಚೆ ಉಪ್ಪು ಮತ್ತು ಚಾಟ್ ಮಸಾಲೆ, 1 ಚಮಚ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ರುಬ್ಬಿರೋ ಹೆಸರು ಬೇಳೆಯನ್ನು ಅದರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಎಲ್ಲ ಮಸಾಲೆ ಮಿಕ್ಸ್ ಆಗೋ ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ಸೈಡಲ್ಲಿ ತೆಗೆದಿಟ್ಕೋಬೇಕು. 2 ಕಪ್ ಅಷ್ಟು ಮೈದಾ ಹಾಕಿ ಅದರಲ್ಲಿ 3 ಚಮಚ ತುಪ್ಪ ಹಾಕ್ಕೋಬೇಕು. ತುಪ್ಪ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹಿಟ್ಟನ್ನು ನಾದ್ಕೋಬೇಕು. ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿ ನಾದ್ಕೋಬೇಕು. ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಮೇಲಿಂದ ಮತ್ತೊಂದು ಸಲ ನಾದ್ಕೊಂಡು ಇಡಬೇಕು. ನಾದಿರೋ ಹಿಟ್ಟನ್ನು 1 ತಾಸು ಡಬ್ಬೆಯಲ್ಲಿ ಸ್ಟೋರ್ ಮಾಡಿ ಇಡಬೇಕು. 1 ತಾಸು ಆದಮೇಲೆ ಚೆನ್ನಾಗಿ ನೆನೆಯುತ್ತೆ. ಆಮೇಲೆ ಅದಕ್ಕೂ ಇನ್ನೊಂದು ಸ್ವಲ್ಪ ಎಣ್ಣೆ ಹಚ್ಚಿ ನಾದ್ಕೋಬೇಕು. ಆಮೇಲೆ ಸಣ್ಣ ಉಳ್ಳಿ ಎಲ್ಲವನ್ನು ಮಾಡಿಕೊಂಡು ಇಟ್ಕೋಬೇಕು. ಒಂದೊಂದು ಉಳ್ಳಿ ತೊಗೊಂಡು ಅದಕ್ಕೆ ಹಿಟ್ಟು ಹಚ್ಚಿ ಚೆನ್ನಾಗಿ ಲಟ್ಸ್ಕೋಬೇಕು ಗುಂಡಾಗೆ. ಆಮೇಲೆ ಮಾಡಿರೋ ಮಸಾಲೆಯನ್ನು ಅದರಲ್ಲಿ ಹಾಕ್ಕೋಬೇಕು. ಹಾಕ್ಕೊಂಡು ಸ್ವಲ್ಪ ಮೋದಕ ಟೈಪಲ್ಲಿ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಹಿಟ್ಟು ಹಚ್ಚಿ ಮೇಲಿಂದ ಲಟ್ಸ್ಕೋಬೇಕು. ಅದಕ್ಕೂ ತುಂಬ ಪ್ರೆಷರ್ನು ಕೊಡಬಾರ್ದು, ಹಲ್ಕ ಕೈಲಿ. ಒಂದು ಕಡಾಯಿಯಲ್ಲಿ ಎಣ್ಣೆ ಬಿಸಿ ಮಾಡೋಕ್ಕಿಟ್ಟು ಅದರಲ್ಲಿ ಸ್ವಲ್ಪ ಹಿಟ್ಟು ಹಾಕಿ ನೋಡಬೇಕು ಕಾದಿದೆ ಅಂತ. ಆಮೇಲೆ ನಾವು ಮಾಡಿರೋ ಕಚೋರಿಯನ್ನು ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಯಲ್ಲಿ. ಈ ಥರ ಆದರೆ ಬ್ರೌನ್ ಆಗಿ ಸ್ವಲ್ಪ ಬರಬೇಕು. ಚೆನ್ನಾಗಿ ಬ್ರೌನ್ ಆಗೋಣ ತೆಗೆದುಕೊಳ್ಳಿ. ಅದ್ರ ಮೇಲೆ ಸ್ವಲ್ಪ ಪ್ರೆಷರ್ ಕೊಡ್ತಾ ತಕ್ಕೊಳ್ಳಿ. ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿ ಆಗಿದೆ ಅಂತ. ಅದ್ರ ಮೇಲೆ ಕಚೋರಿ ಸಾಸ್ ಹಾಕಿ ಆಮೇಲೆ ಸೇವ್ ಸ್ವಲ್ಪ ಹಾಕ್ಕೊಳ್ಳಿ. ಸೇವ್ ಹಾಕೋಣ, ಚೆನ್ನಾಗಿ ತಿನ್ನಿ. ನಮ್ಮ ವಿಡಿಯೋ ಹೇಗೆ ಅನಿಸಿದೆ ಅಂತ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.